ನಮಸ್ಕಾರ ಪ್ರಿಯ ವೀಕ್ಷಕರೇ. ಧಾರ್ಮಿಕತೆಯಲ್ಲಿ ಇವತ್ತು ಮಠ ಒಂದು ಇದು ಮಾಡಿಕೊಂಡು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಒಂದು ಕಡೆ ಆಗಿದ್ದಲ್ಲಿ, ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಯಶಸ್ವಿಯಾಗಿ ಮುನ್ನುಗ್ತಕ್ಕಂಥ ಒಂದು ಮಠ. ಈ ಒಂದು ಮಠ ನಡೆಸ್ತಕ್ಕಂಥ ಒಂದು ದಾರಿಯಲ್ಲಿ ಮಠ ಬೆಳ್ಕೊಂಡು ಬಂದಂತ ಒಂದು ವಿಶೇಷತೆಯಲ್ಲಿ ಬಂದ್ರೆ ಇವತ್ತು ಮೇಕರ್ ಒಂದು ಇದರಿಂದ ಪ್ರಾರಂಭವಾಗುತ್ತೆ. ಸೊ ನಿಮ್ಮ ಮೇಕರ್ ಅನ್ನೋ ಒಂದು ಇದರಲ್ಲಿ ನಮ್ಮ ಮಠ ಏನು ಪ್ರಾರಂಭವಾಗುತ್ತಲ್ಲ, ಅಲ್ಲಿಂದ ಇವತ್ತು ಮಠನ ಹೇಗೆ ಬೆಳ್ಕೊಂಡು ಬಂತು, ಎಲ್ಲೆಲ್ಲಿ ಇವತ್ತು ಮಠಗಳನ್ನ ಇವತ್ತು ನಿರ್ಮಾಣ ಆಗ್ತಕ್ಕಂಥದ್ದು ಏನಿದೆ, ಇದ್ರ ಬಗ್ಗೆ ಹಿನ್ನೆಲೆ ಏನ್ ಹೇಳ್ತೀವಿ? ಮೇಕರ ಕಟ್ಟಿಮನಿ ಸಂಸ್ಥಾನ ಹಿರೇಮಠವು ವೀರಶೈವ ಪರಂಪರೆಯ ಒಂದು ವಿಶಿಷ್ಟಪೂರ್ಣವಾದಂತಹ ಶ್ರೀಮಠವಾಗಿದೆ. ರಂಭಾಪುರಿ ಪೀಠದ ಶಾಖಾ ಮಠವಾಗಿದ್ದು ಈ ನಾಡಿನ ಸಾವಿರಾರು ಭಕ್ತರ ಮನೆತನದ ಗುರುಮಠವಾಗಿ ಅವರಿಗೆ ಶಿಕ್ಷಾ ದೀಕ್ಷಾ ಸಂಸ್ಕಾರಗಳನ್ನು ಕೊಡೋದರೊಂದಿಗೆ ಜೊತೆಯಲ್ಲಿ ಮಠದ ಆವರಣದಲ್ಲಿ ಅನಾದಿ ಕಾಲದಿಂದ ವೈದಿಕ ಪಾಠಶಾಲೆ, ಜ್ಯೋತಿಷ್ಯ, ಶಾಸ್ತ್ರ, ಗಣಿತ ಮತ್ತು ಮಾತೃಭಾಷೆಯಲ್ಲಿ ಕನ್ನಡ, ಆವಾಗಿನ ಕಾಲದಲ್ಲಿ ಉರ್ದು, ಫಾರ್ಸಿ, ಜೊತೆಯಲ್ಲಿ ಮೋಡಿ ಅಂತಕ್ಕಂಥ ಒಂದು ಭಾಷೆ ಇತ್ತು, ಸಂಸ್ಕೃತ. ಇವೆಲ್ಲ ಭಾಷೆಗಳ ಶಿಕ್ಷಣ ಒಂದಿನ ಕಾಲದಲ್ಲಿ ಮಕ್ಕಳ ಜೀವನಕ್ಕೆ ಬೇಕಾಗ್ತಕ್ಕಂತಹ ಒಂದು ಜ್ಞಾನ ಏನ್ ಬೇಕಾಗಿದೆ, ಓದ್ಲಿಕ್ಕೆ ಬರಬೇಕು, ವಿಷಯಗಳನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಬರಬೇಕು, ಜೊತೆಯಲ್ಲಿ ಲೆಕ್ಕವನ್ನು ಬರಲಿಕ್ಕೆ ಬರಬೇಕು ಅಂತಹ ಶಿಕ್ಷಣದ ಗುರುಕುಲ ಪದ್ಧತಿ. ಇದ್ರ ಜೊತೆಯಲ್ಲಿ ಸಂಗೀತ, ಕಲೆ ಇವೆಲ್ಲವುಗಳನ್ನು ಕಲಿಸ್ತಕ್ಕಂಥ ಒಂದು ಕೌಶಲ್ಯ ಕೇಂದ್ರನೂ ಕೂಡ ಆ ಮಠಗಳಾಗಿರುತ್ತೆ. ಸರ್, ಈಗ ಆ ಮಠನ ಎಲ್ಲೆಲ್ಲಿ ಬೇರೆ ಕಡೆನೂ ಕೂಡ ವಿಸ್ತರಣೆ ಆಗಿದೆ, ಎಲ್ಲೆಲ್ಲಿ ಹೇಗೆ ಅಂತ? ಆ ಮಠದ ಶಾಖಾ ಮಠ ಒಂದು ಕ್ಲಿಯರ್ ಕಾಣಿಸ್ತದೆ, ಲೈಟ್ ಕಾಣಿಸ್ತದೆ. ಹೊರಗಡೆ ನಿಮ್ಮ ಮೇಕರ್ದಿಂದ ಬೇರೆ ಕಡೆನೂ ಕೂಡ ಬಹಳ ವಿಸ್ತರಣವಾಗಿದೆ. ಈಗ ತರೋಳ ಆಗಿರ್ಬೋದು, ಬೇರೆ ಬೇರೆ ಕಡೆನೂ ಕೂಡ ಸ್ಥಾಪನೆಯಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಕರ ಕಟ್ಟಿಮನಿ ಸಂಸ್ಥಾನ ಹಿರೇಮಠದ ಡೊಣಗೋಪುರದಲ್ಲಿ ಶಾಖಾ ಮಠ ಇದೆ, ಮಹಾರಾಷ್ಟ್ರದಲ್ಲಿ ಶಾಖಾ ಮಠಗಳಿವೆ, ಉಸ್ತೂರಿಂದ ಬರುತ್ತೆ. ಜೊತೆಯಲ್ಲಿ ಬಹಳಷ್ಟು ಕಡೆ ಇದೊಂದು ಶಿಷ್ಯ ಪರಂಪರೆ ಗುರುಮಠಗಳನ್ನು ಹಳೆ ಕಾಲದಲ್ಲಿತ್ತು. ತರೋಳ ಗುರುಕುಲಾಶ್ರಮ ಇತ್ತೀಚಿನ ಒಂದು 60-70 ವರ್ಷದ ಒಂದು ಇತಿಹಾಸ ಅಷ್ಟೇ ಅದಕ್ಕೆ. ಇದು ಪರಮ ಪೂಜ್ಯ ಬನ್ನಟ್ಟಿಯ ಸಿದ್ಧವೀರ ಸ್ವಾಮಿಗಳವರು, ಬಹಳ ಪ್ರಗಲ್ಭ ಪಂಡಿತರು, ಅವರು ಕೊಟ್ಟಂತ ಪ್ರಸಾದ ಅಷ್ಟೇ. ಈಗ ನಿಮ್ಮ ಮಠ ಇವತ್ತು ಏನಂದ್ರೆ ಶಿಕ್ಷಣಕ್ಕೂ ಕೂಡ ಬಹಳ ಯಶಸ್ವಿಯಾಗಿ ಮಕ್ಕಳನ್ನ ಶಿಕ್ಷಣ ಮತ್ತು ಧಾರ್ಮಿಕತೆ ಅವರ ಬೆಳವಣಿಗೆಯೂ ಕೂಡ ಬಹಳ ಆಶ್ರಯ ಆಗಿರ್ತಕ್ಕಂಥ ಆಶ್ರಮ. ಸೊ ಯಾವ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ, ಏನ್ ಶಿಕ್ಷಣದ ವ್ಯವಸ್ಥೆ, ಅಕಾಡೆಮಿಕ್ ಎಜುಕೇಶನ್ ಏನಂತ ಹೇಳ್ತಾರೆ, ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಬೇಕಾಗಿದೆ. ಶಾಲೆಯ ಮಾಧ್ಯಮದಿಂದ ಅವೆಲ್ಲ ಶಿಕ್ಷಣವನ್ನ ಮಠ ಕೊಡ್ತಾ ಇದೆ. ಜೊತೆಯಲ್ಲಿ ಗುರುಕುಲದ ಪರಂಪರೆ ಪ್ರಶಿಕ್ಷಣನೂ ಕೂಡ ಮಠವನ್ನು ಕೊಡ್ತಾ ಇದೆ. ಮಕ್ಕಳಿಗೆ ಸಂಸ್ಕಾರಗಳು, ಸ್ವಾವಲಂಬಿ ಪ್ರಶಿಕ್ಷಣ ಇವೆಲ್ಲವೂ ಕೂಡ ಮಠವನ್ನು ಅವರಿಗೆ ಒದಗಿಸಿಕೊಡ್ತಾ ಇದೆ. ಆಟ ಪಾಠಗಳೊಂದಿಗೆ ಸಶಕ್ತವಾಗಿರತಕ್ಕಂಥ ಮಾನಸಿಕ ತಯಾರಿ ಮಾಡೋದೇ ಈ ಶಿಕ್ಷಣದ ಉದ್ದೇಶ. ನಾವಂತೂ ಇವತ್ತು ಮಠದಲ್ಲಿ ಶಿಕ್ಷಣ ನೀಡ್ತಾ ಇದ್ರಿ, ಧಾರ್ಮಿಕ ತಿಳಿಸ್ಕೊಡ್ತಾ ಇದ್ರಿ. ಈ ಒಂದು ಹಿನ್ನೆಲೆಯಲ್ಲಿ ಹೇಳಬೇಕಾಗಿದ್ರೆ ಸಾಕಷ್ಟು ಧರ್ಮ ಆಧಾರಿತವಾದಂತಹ ಶಾಲೆಗಳನ್ನು ಕೂಡ ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಇತ್ಯಾದಿ ಇದರಲ್ಲೂ ಕೂಡ ಇವತ್ತು ಏನಂದ್ರೆ ಶಾಲೆಗಳ ಒಂದು ಶಿಕ್ಷಣ ವ್ಯಾಪಾರ ಕೂಡ ಮಾಡ್ಕೊಂಡಿದೆ. ನಾವೇನ್ ಮಾತಾಡೋದು ಇಷ್ಟ? ಇವತ್ತಿನ ಕಾಲದಲ್ಲಿ ಶಿಕ್ಷಣ ಒಂದು ವ್ಯಾಪಾರ ಹಂತಕ್ಕೆ ಬಂದಿದೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಯಾಕಿದು ವ್ಯಾಪಾರ ಹಂತಕ್ಕೆ ಬಂತು ಅಂತಂದ್ರೆ, ಶಿಕ್ಷಣ ಕೇವಲ ಒಂದು ಅರ್ಥ ವ್ಯವಸ್ಥೆ ಮೇಲೆ ನಿಂತಿದೆ. ಪೂರ್ವ ಕಾಲದಲ್ಲಿ ಗುರುಕುಲದ ಶಿಕ್ಷಣ ಇತ್ತು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನತಕ್ಕಂಥ 4 ಕಾಲಿನ ಮೇಲೆ ನಿಂತಂತ ಶಿಕ್ಷಣ. ಒಬ್ಬ ವಿದ್ಯಾರ್ಥಿಗೆ ಅಲ್ಲಿನ ಸೇವೆಯ ಮುಖಾಂತರ ಅವನಿಗೆ ಧರ್ಮದ ಸಂಸ್ಕಾರಗಳನ್ನು ಕೊಡ್ತಿತ್ತು. ಹೀಗಾಗಿ ಗುರುಕುಲದಲ್ಲಿ ಪೂಜಲು ಕೊಡುತ್ತೆ ಶಿಕ್ಷಣ ಇದ್ದಿಲ್ಲ. ಸೇವೆ ಮಾಡು, ಗುರು ಶುಶ್ರೂಷೆಯ ವಿದ್ಯೆ, ಗುರುವಿನ ಸೇವೆ ಮಾಡಿ ವಿದ್ಯೆಯನ್ನು ಕಲಿಬೇಕು. ಇಲ್ಲ ಬಹಳ ಶ್ರೀಮಂತನಾಗಿದ್ರೆ
ಪುಷ್ಕಳವಾಗಿರ್ತಕ್ಕಂಥ ಬಹಳಷ್ಟು ಧನ ಧಾನ್ಯಗಳನ್ನು ಕೊಟ್ಟು ಕಲಿಬೇಕು ಅಂತ 2ನೇ ಹಂತ. 3ನೇದು ನಿನ್ನ ಹತ್ರ ಒಂದು ವಿದ್ಯೆ ಇದೆ, ಇನ್ನೊಂದು ವಿದ್ಯೆಯನ್ನು ವಿದ್ಯಾರ್ಥಿಗಳು ಕಲಿಸಿ ಅವನಿಂದ ವಿದ್ಯೆಯನ್ನು ಪಡಿಬೇಕು. ಇದು ವಿಧಾನ. ಇವರು ಕಲಿಸ್ಬೇಕು, ಇವರಿಗೆ ಗುರುತಿದ್ದ ವಿಷಯ ಅವ್ರಿಗೆ ಕಲಿಸ್ಬೇಕು, ಅವ್ರಿಗೆ ಗುರುತಿದ್ದ ವಿಷಯ ಇವನು ಕಲಿಬೇಕು. ವಿದ್ಯಾ ವಿದ್ಯೆ ಅನ್ನತಕ್ಕಂಥ ಒಂದು ಈ ಎಲ್ಲ ಒಂದು ಶಿಕ್ಷಣದ ವ್ಯವಸ್ಥೆ ಅನಾದಿ ಕಾಲದಲ್ಲಿ ಬಂದಂತ ಒಂದು ಗುರುವಿನ ಸೇವೆಯಿಂದ ಮಾಡಿಕೊಂಡು ಗುರು ಕೊಟ್ಟಂತ ವಿದ್ಯೆಯನ್ನು ಎಲ್ಲರೂ ಕಲಿಬೇಕು. ಅಥವಾ ಬಹಳ ಸಂಪತ್ತಿದೆ ಅಂತಂದ್ರೆ ನೀವು ದುಡ್ಡು ಕೊಟ್ಟು ಗುರುಕುಲದ ವ್ಯವಸ್ಥೆಗಳನ್ನು ನಡೆಸಿ ನೀನು ವಿದ್ಯೆ ಕಲಿಬೇಕು. 3ನೇದು ನಿನ್ನ ಹತ್ರ ಒಂದು ವಿದ್ಯೆ ಇದೆ, ನಿನಗೆ ಗುರುತಿರ್ಲಾರ್ದ ವಿದ್ಯೆ ನೀನು ಕೊಟ್ಟು ಇನ್ನೊಂದು ವಿದ್ಯೆನ ನೀನು ಇನ್ನೊಬ್ಬರಿಂದ ಕಲಿಬೇಕು. ಈ ರೀತಿ ಆ ಒಂದು ಶಿಕ್ಷಣದ ವ್ಯವಸ್ಥೆ ಇತ್ತು. ಇವತ್ತು ಇವೆಲ್ಲವೂ ಮುಣುಗೋಗಿವೆ. ಇವತ್ತು ಒಂದೇ ಬಂದಿದೆ, ತಂದೆ ತಾಯಿ ಎಲ್ಲರಿಗೂ ಕೂಡ ಸಮಾಜಕ್ಕೆ ಏನ್ ಬೇಕಾಗಿದೆ ಅಂತಂದ್ರೆ ದುಡ್ಡಿಗೆ ದುಡ್ಡು ಹೇಗೆ ಮಾಡಬೇಕು ಅನ್ನೋದೇ ಶಿಕ್ಷಣ ಉದ್ದೇಶ. ನನ್ನ ಮಗ ಮುಂದೆ ಎಷ್ಟು ಗಳಿಸ್ತಾನೋ ಅನ್ನತಕ್ಕಂಥದ್ದೇ. ನನ್ನ ಮಗ ಪ್ರಾಮಾಣಿಕ ವ್ಯಕ್ತಿ ಆಗಲಿ, ಸಜ್ಜನ ಸಾತ್ವಿಕನಾಗಲಿ, ಒಳ್ಳೆ ಆದರ್ಶ ವ್ಯಕ್ತಿ ಆಗಲಿ ಅನ್ನೋದು ಒಂದು ಕಡೆ ಸ್ವಲ್ಪ ಒಂದು ಚೂರು ಇದ್ದಿದ್ರೆ ಇನ್ನೊಂದು ಯಾವ ಸ್ಥಿತಿಯಲ್ಲಿ ಹಂಗಾದ್ರೂ ಕೂಡ ಶ್ರೀಮಂತನಾಗ. ಸರ್, ಇದ್ರ ಮಧ್ಯೆ ಇವತ್ತು ಪೋಷಕರು ಕೂಡ ಏನಂದ್ರೆ ಮಕ್ಕಳನ್ನ ಬೆಳೆಸ್ತಕ್ಕಂತ ಒಂದ್ ನಿಟ್ಟಿನಲ್ಲಿ ಸಾಕಷ್ಟು ತಪ್ಪುಗಳನ್ನ ಮತ್ತೆ ಎಡವುಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳು ಕೂಡ ದಾರಿ ತರ್ತಕ್ಕಂಥದ್ದು ಕೂಡ ಪ್ರಸಂಗಗಳನ್ನ ಸಾಕಷ್ಟು ನೋಡ್ತಾ ಇದ್ವಿ. ಇವನ್ ಪೂರಕವಾಗಿ ಗುರುಗಳು ಯಾಕಂದ್ರೆ ಶಿಕ್ಷಣ ಹೇಳ್ತಕ್ಕಂತ ಗುರುಗಳು ಯಾವ ರೀತಿ ಬೋಧನೆಗಳನ್ನ ಮಾಡ್ಬೇಕಾಗುತ್ತೆ, ಪೋಷಕರ ಪಾತ್ರ ಏನು ಅದರಲ್ಲಿ, ಸೊ ಇದರ ಒಂದು ವಿಚಾರದಲ್ಲಿ ಹೇಗಿರುತ್ತೆ ನಿಮ್ಮ ಒಂದು ಮಾತು? ಶಿಕ್ಷಣದ ಉದ್ದೇಶ ಏನಿತ್ತು, ಸಂಸ್ಕಾರಯುತ ಸಮಾಜ ನಿರ್ಮಾಣ ಮಾಡೋದು ಶಿಕ್ಷಣದ ಉದ್ದೇಶ. ಆದ್ರೆ ಗೊತ್ತಿದೆಯಾ, ಶಿಕ್ಷಣದಲ್ಲಿ ನೀತಿ ಇಲ್ಲ, ಶಾಸನದಲ್ಲಿ ಭೀತಿ ಇಲ್ಲ, ಜೀವನದಲ್ಲಿ ಮಿತಿ ಇಲ್ಲ. ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾನೆ ಮನುಷ್ಯ. ಸೀಮಾತೀತ ಸ್ವಾತಂತ್ರ್ಯ ಇದೆ. ಇವತ್ತು ಮನುಷ್ಯ ಸ್ವತಂತ್ರದಲ್ಲಿ ಇದಾನ. ಸ್ವತಂತ್ರ ಆದ್ರೆ ಬಳಕೆ ಎಷ್ಟು ಮಾಡಬೇಕು, ಒಂದು ಉಡುಗೆ ತೊಡುಗೆಯಿಂದ ವಿಚಾರ ಮಾಡಬೇಕಲ್ಲ. ಅದು ಎಲ್ಲ ವರ್ತನೆಗಳು ನೋಡಿದ್ರೆ ಸೀಮಾತೀತ ಸ್ವಾತಂತ್ರ್ಯ ಇದೆ. ಇವು ನಿಜವಾಗ್ಲೂ ಕೂಡ ಇದು ಸಮಾಜದ ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆನೇ ವಿನಃ ಸಮಾಜವನ್ನ ರಾಷ್ಟ್ರವನ್ನು ಹಾಳು ಮಾಡತಕ್ಕಂಥ ವ್ಯವಸ್ಥೆನೇ ಇದು. ಹೀಗಾಗಿ ಇವತ್ತಿನ ಶಿಕ್ಷಣ ದೇಶದಲ್ಲಿ 3 ವಸ್ತುಗಳು ಫ್ರೀ ಬೇಕಾಗಿತ್ತು. ಎಲ್ಲವನ್ನೂ ಹಕ್ಕದು. ಒಂದು ಶಿಕ್ಷಣ. ಹೀಗಾಗಿ ಸರ್ಕಾರವೇ ಶಿಕ್ಷಣವನ್ನು ಕೊಡಬೇಕಾಗಿತ್ತು ಪ್ರಜಾಪ್ರಭುತ್ವದಲ್ಲಿ. ಅದರ ಶಿಕ್ಷಣ ಮಾರಾಟಕ್ಕಿದೆ. ನೀವು ಯಾವ ಶಾಲೆಗೆ ಹೋಗ್ತೀರಾ, ಫೀಸ್ ತುಂಬ್ರಿ ಅಂತ. ಹೀಗಾಗಿ ಬಡ ವ್ಯಕ್ತಿಗೆ ಇದು ಸಾಧ್ಯ ಇಲ್ಲ. ಒಂದ್ ವೇಳೆ ಸಾಧ್ಯ ಇದ್ದಿದ್ರೆ ಅದು ನಿಭಾಯಿಸ್ಲಿಕ್ಕೆ ಮುಂದೆ ಸಾಧ್ಯ ಇಲ್ಲ. ಪ್ರಾಮಾಣಿಕ ವ್ಯಕ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಇದು ಅಜ್ಜಿವ ಸಾಧ್ಯ ಇಲ್ಲ. ಯಾಕಂದ್ರೆ LKG ಇಂದ ಪ್ರಾರಂಭವಾಗಿರತಕ್ಕಂಥದ್ದು ಅಪ್ ಟು 25 ವರ್ಷ ತನಕ ಶಿಕ್ಷಣ ಮುಗಿಲಿಕ್ಕೆ 25 ವರ್ಷ ಕಳೀತು. ಅಷ್ಟರವರೆಗೆ ಸಾಧಾರಣ 10 ಲಕ್ಷದಿಂದ 1 ಕೋಟಿ 2 ಕೋಟಿ ತನಕ ಶಿಕ್ಷಣದಲ್ಲಿ ಖರ್ಚು ಮಾಡಿದ್ರೆ ಮುಂದೆ ಗಳಿಸೋದು ಹೇಗೆ? ತಂದೆ ತಾಯಿಗಳು ಹೇಳ್ತಾರೆ, ನಿನ್ನ ಶಿಕ್ಷಣಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀನಿ, ಹೆಂಗ್ ಗಳಿಸ್ತೀನಿ ನೋಡು. ಅವಾಗ ವೈದ್ಯನಾಗಿದ್ರೆ ಪೇಷಂಟ್ ಸತ್ತಿದ್ರೂ ಜೀವಂತ ಇದೆ ಅಂತ ಹೇಳಿ ಬಿಲ್ ವಸೂಲು ಮಾಡಬಹುದು. ಅನಾವಶ್ಯಕವಾಗಿ ಔಷಧಿಗಳನ್ನು ಕೊಡಬಹುದು. ಅನಾವಶ್ಯಕವಾಗಿ ಯಾಂತ್ರೀಕರಣವನ್ನು ಬಳಕೆ ಮಾಡೋ ಸ್ಕ್ಯಾನಿಂಗು ಇತರೆ ವ್ಯವಸ್ಥೆಗಳನ್ನು ನೋಡಿ ಎಷ್ಟುಗಳು ಹೇಳಿ ಅಲ್ಲಿ ವಸೂಲು ಮಾಡಬಹುದು. ಆದರೆ ಈ ವ್ಯವಸ್ಥೆ ಸರಿಯಾದಂಥ ವ್ಯವಸ್ಥೆ ಅಲ್ಲ. ಇಂಜಿನಿಯರ್ ಆಗಿದ್ರೆ ಯಾವ ಜನ ಬಿದ್ರೇನೋ ಸತ್ರೇನೋ, ರೋಡ್ ಉಳಿದಿದ್ರೇನೋ ಹೋಗಿದ್ರೇನೋ, ಮನೆ ಬಿದ್ರೇನೋ ಸತ್ರೇನೋ, ನಮಗೇನೋ ನನ್ನ ದುಡ್ಡು ಬೇಕು ಇವತ್ತು, ಆ ದುಡ್ಡಿನ ವ್ಯವಸ್ಥೆ ನೋಡ್ಕೊಳ್ತಾನೆ. ಇವತ್ತು ಇವೆಲ್ಲವನ್ನು ನೋಡಿದ್ರೆ ಇವತ್ತು ಆ ಪ್ರಾಮಾಣಿಕತೆಯನ್ನು ಕಳೆದು ಹೋಗ್ತಾ ಇದೆ. ಈ ದೇಶದಲ್ಲಿ ಶಿಕ್ಷಣ ಸಮಾಜದ ಹಕ್ಕು, ಅದು ಫ್ರೀ ಆಗಿರಬೇಕು. ನ್ಯಾಯ ಪ್ರತಿ ಸಾಮಾನ್ಯ ವ್ಯಕ್ತಿಯ ಹಕ್ಕು, ಅವನಿಗೆ ನ್ಯಾಯ ಫ್ರೀಯಾಗಿ ಸಿಗಬೇಕಾಗಿತ್ತು. ಇವತ್ತು ಸಾಮಾನ್ಯ ಒಂದು ನ್ಯಾಯ ಅಂತ ವ್ಯಾಜ್ಯಕ್ಕೆ ಹೋಗಿದ್ರೆ, ಅಣ್ಣ ತಮ್ಮರ ಜಗಳ ಅಂತ ಹೋಗಿದ್ರೆ ಒಂದು ಕಟ್ಟಿ ಒಂದು 15 ನಿಮಿಷದಲ್ಲಿ ಆ ಹೊಲದ ಸಮಸ್ಯೆ ಮುಗಿಸ್ಬಹುದು. 3 ಜನನ ಕೂಡಿ ಮುಗಿಸ್ಬಹುದು. ಕೋರ್ಟಿಗೆ ಹೋಗಿದ್ರೆ 20 ವರ್ಷ ನಡೆಯುತ್ತೆ. ಮತ್ತೆ ಅವನು ಹೊಲ ಹೋಗ್ಬೇಕಾಗಿದ್ದು ಎಷ್ಟು ಸಾಮಾನ್ಯ ಒಂದು 2-3 ಫೀಟಿಂದು. ಆದ್ರೆ ಇಬ್ರು ಪಕ್ಷದವರು ಕೂಡಿ, ಇಬ್ರು ಅಣ್ಣ ತಮ್ಮನೇ ಕೂಡಿ ಆ ಹೊಲವನ್ನ ಇವ 1 ಎಕರೆ ಮಾರ್ತಾನೆ, ಅವ 1 ಎಕರೆ ಮಾರ್ತಾನೆ. ಎದರ ಸಲುವಾಗಿ ಮಾಡಿದ ನಂತರ ಕೋರ್ಟಿನ ಫೀಸ್ ಕಟ್ಟಲಿಕ್ಕೆ, ವಕೀಲಿಗೆ ಫೀಸ್ ಕೊಡ್ಲಿಕ್ಕೆ. ಇದು ನ್ಯಾಯನಾ? ಒಂದು ಗಂಡ ಹೆಂಡತಿ ಜಗಳ ಇದೆ ಅಂತಂದ್ರೆ ಇವತ್ತು 10 ವರ್ಷ ತನಕ ಕೇಸ್ ನಡೀತೆ. ಗಂಡ ಹೆಂಡತಿ ಇರ್ತಕ್ಕಂಥದ್ದು ಎಷ್ಟು? 30ನೇ ವರ್ಷ ಲಗ್ನ ಆಗಿದೆ.
40 ವರ್ಷ ತನಕ ಯೌವನ, 40ರಿಂದ ಯೌವನ ಮುಕ್ತಾಯ ಏನು. ಹೀಗಾಗಿ 10-15 ವರ್ಷಗಟ್ಟಲೆ ಕೋರ್ಟ್ ಕೇಸ್ ಗಂಡ ಹೆಂಡತಿದ್ದು ಕೇವಲ ಒಂದು ಸಣ್ಣ ಕಲಹಕ್ಕೆ ಇದು ನಿರ್ಣಯ ಸಿಗಲಿಲ್ಲ ಅಂತಂದ್ರೆ ಆಕಿನ ಇಷ್ಟ ಇದೆಯಾ ಅಥವಾ ಇಲ್ಲ ಎರಡೇ ಮಾತಿನಲ್ಲಿದೆ. ಇಲ್ಲ ಅಂತಂದ್ರೆ ನಿನ್ನೆ ಸ್ವತಂತ್ರ ಮಾಡು, ನನ್ನನ್ನು ಸ್ವತಂತ್ರ ಮಾಡು. ಇದು ಸಮಾಜ ಒದಗಿಸಿಕೊಡ್ತಕ್ಕಂಥ ನ್ಯಾಯ ಇತ್ತು. ಆದ್ರೆ ಕೋರ್ಟ್ ಮೆಟ್ಟಲು ಹೋದಾಗ ಇದು ನ್ಯಾಯ ಉಳಿಲತ್ತದ, ಉಳಿದ ನ್ಯಾಯ ಒಂದು ಹೊಲದ ನ್ಯಾಯ ಅಲ್ಲ, ಒಂದು ಗಂಡ ಹೆಂಡತಿಯ ಸಾಮಾನ್ಯ ವ್ಯವಸ್ಥೆ ನ್ಯಾಯ ಅಲ್ಲ. ಅತಿ ಸಾಮಾನ್ಯ ನ್ಯಾಯವನ್ನ ಸಹಜ ಸರಳ ರೂಪದಲ್ಲಿ ಕೊಡ್ತಕ್ಕಂಥ ನ್ಯಾಯನೇ ಉಳಿತಲ್ಲ ಅಂತಂದ್ಮೇಲೆ ಮತ್ತೆ ಸಮಾಜದಲ್ಲಿ ಇದು ಉಳಿತದ ಹೆಂಗೆ? ಇದು ಉಳಿತದ? ಸಂಬಂಧಗಳನ್ನ ಇವತ್ತು ಸಾಕಷ್ಟು ವಿಧಗಳಲ್ಲಿ ಕಳಿಸ್ಬಿಡ್ತಾ ಇದೆ. ನಾವ್ ಹೇಳಿದ್ರಿ ನ್ಯಾಯದ ಒಂದು ವ್ಯವಸ್ಥೆ ಇದರಲ್ಲಿ ಜಮೀನ್ಗಳ ಒಂದು ಹಂಚಿಕೆಯಲ್ಲಿಯೂ ಕೂಡ ಜಮೀನ್ಗಳ ಉಣಿಮೆಗೋಸ್ಕರ ಕೂಡ ಹೋರಾಡಿ ಕಿತ್ತಾಡಿ ಮಾಡ್ತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲೂ ಕೂಡ ಆಗಿರ್ಬೋದು. ಇವೆಲ್ಲದಕ್ಕೂ ಮೂಲ ಆಧಾರವಾಗಿ ನಿಂತ ಒಂದು ದುಡ್ಡು. ಈ ದುಡ್ಡಿನ ಒಂದು ಹಮಿನಲ್ಲಿ ಸಂಬಂಧಗಳನ್ನ ಕಳಿಸ್ಬಿಡ್ತಾ ಇದೆ. ಸ್ವಾರ್ಥ, ದುಡ್ಡು ಅನ್ನೋದಕ್ಕಿಂತ ಸ್ವಾರ್ಥ ಮನೋಭಾವನೆ, ನಾನು ನಂದು ಅನ್ನತಕ್ಕಂಥದ್ದು, ನಾ ಹೇಳಿದ್ದಾಗಬೇಕು ಅನ್ನತಕ್ಕಂಥ ಒಂದು, ಮತ್ತೆ ನನಗಿಷ್ಟು ಬೇಕು ಅನ್ನತಕ್ಕಂಥದ್ದು ಅತಿಯಾದ ಸ್ವಾರ್ಥದ ಮನೋಭಾವನೆ ಇದಕ್ಕೆ ಕಾರಣ. ಸರ್, ತಾವು ಇವತ್ತೇನಂದ್ರೆ ಮಠದಿಂದ ಇವತ್ತು ಸೇವೆಗಳನ್ನ ಪ್ರಾರಂಭ ಮಾಡಿ ಮತ್ತೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಬಹಳ ಯಶಸ್ವಿಯಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಇವತ್ತು ಹೈನುಗಾರಿಕೆ ಆಗಿರ್ಬೋದು, ಇವತ್ತು ಉಳುಮೆ ಮಾಡ್ತಕ್ಕಂಥ ಒಂದು ಕಬ್ಬಿನ ಸಸಿಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತಾವು ಯಶಸ್ವಿಯಾಗಿದ್ರಿ. ಈ ಯಶಸ್ವಿನ ರಹಸ್ಯದ ಬಗ್ಗೆ ಆಗಿರ್ಬೋದು, ಹೇಗೆ ಈ ಒಂದು ವ್ಯವಸಾಯ ತಾವು ಮಾಡ್ಕೊಂಡು ಏನ್ ಹೇಳ್ತೀವಿ? ವ್ಯವಸಾಯ ಅಲ್ಲ, ವ್ಯವಸಾಯ ದೇಶದ ಮೂಲ ಉದ್ಯೋಗ, ಕೃಷಿ. ಅದನ್ನ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟಕರ ಪರಿಸ್ಥಿತಿಗೆ ಬಂದಿದೆ. ಕೃಷಿ ಇಲ್ಲ ಅಂತಂದ್ರೆ ಅನ್ನ ಇಲ್ಲ. ಹೀಗಾಗಿ ಆ ಕೃಷಿ ವ್ಯವಸ್ಥೆಯನ್ನ ಇವತ್ತಿನ ಸಮಾಜಕ್ಕೆ ಆತ್ಮಬಲವನ್ನು ತುಂಬಲಿಕ್ಕೆ ಯಾರಾದ್ರೂ ಬೇಕಾಗಿದೆ. ಒಂದು. ಎರಡನೇದೇನಿದೆ, ಮೊದಲೇ ನಾವು ಏನೇ ಧರ್ಮದ ಉಪದೇಶ ಮಾಡಬೇಕಾದ್ರೆ ಹೊಟ್ಟೆ ತುಂಬಿ ನಂತರ ತಲೆಗೆ ಜ್ಞಾನ ಕೊಡ್ತೇವೆ. ಹೊಟ್ಟೆ ಉಪವಾಸ ಇದೆ, ತಲೆ ಜ್ಞಾನ ತುಂಬ್ಕೊಂತ ಹೋಗಿದ್ರೆ ನಮ್ಮ ವೇದಾಂತ ಅವನಿಗೆ ಅಂತೇಳಿ. ಹೀಗಾಗಿ ಮನುಷ್ಯನ ಬದುಕಿನ ಯೋಗ್ಯವಾಗಿರತಕ್ಕಂಥ ಕಾಯಕದ ಮಾರ್ಗದರ್ಶನ, ಕೌಶಲ್ಯದ ಮಾರ್ಗದರ್ಶನ, ಕೆಲಸದ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಅನಿವಾರ್ಯತೆ ಇವತ್ತಿನ ಸಮಾಜಕ್ಕಿದೆ. ಈಗ ಆ ನಿಟ್ಟಿನಲ್ಲಿ ಎಲ್ಲಿನ ತನಕ ಹೊಟ್ಟೆ ತುಂಬುವುದಿಲ್ಲ ಅಲ್ಲಿನ ತನಕ ವೇದಾಂತ ಜ್ಞಾನವು ಕೆಲಸಕ್ಕೆ ಬರಲ್ಲ ಅನ್ನೋ ಉದ್ದೇಶದಿಂದ ಮೊಟ್ಟ ಮೊದಲನೇದು ಗುರು ಆದವನು ವೇದಾಂತ ಜ್ಞಾನ ಕೊಡೋದಕ್ಕಿಂತ ಅವನ ಬದುಕಿನ ಜ್ಞಾನ ಕೊಡಬೇಕು ಅಂತ ನಮ್ಮ ಹಳೆ ಕಾಲದ ಗುರುಗಳು, ಋಷಿ ಮುನಿಗಳು, ಗುರುಕುಲಗಳು ಮಾಡಿರ್ತಕ್ಕಂಥ ಕಾರ್ಯ ಇದೆ. ಒಂದು ಗೋಪಾಲನೆ ಇತ್ತು ಗುರುಕುಲದಲ್ಲಿ, ಸ್ವಾವಲಂಬನೆ ಇತ್ತು, ಸ್ವಾವಲಂಬನೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು ಇತ್ತು. ಇವೆಲ್ಲ ಇವತ್ತಿನ ಕಾಲದಲ್ಲಿ ಇವೆಲ್ಲ ಒಂದು ಕಡೆ ಬಂದು ನಿಂತಿವೆ. ದುಡಿಬಾರ್ದು ಅಂತಕ್ಕಂಥ ಮನಸ್ಥಿತಿ ಬಂದಿದೆ. ಅದಕ್ಕೆ ಮಾಡ್ತಾರೆ ಏನು? ಹಾಗಾಗಿ ಇವೆಲ್ಲ ಗೊಂದಲದ ವ್ಯವಸ್ಥೆ. ದುಡಿಬಾರ್ದು ಅನ್ನೋದಕ್ಕಿಂತ ಇವತ್ತು ಕೆಲವೊಂದಿಷ್ಟು ವಿಚಾರಗಳಲ್ಲಿ ತಾವು ನೋಡ್ತಾ ಇದ್ದ ಪ್ರತಿಯೊಬ್ಬ ಯುವಕರು ಕೂಡ ಏನಂತಂದ್ರೆ ಇವತ್ತು ಕೃಷಿನ ಬಿಟ್ಟು ಇವತ್ತು ವಲಸೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು. ಇದರ ಮುಖಾಂತರವಾಗಿ ಹೇಳೋದಾಗಿರ್ಲಿ, ಕೃಷಿಗೆ ಯಾವ ರೀತಿ ಅನ್ಕೊಳ್ಬೇಕಾಗಿದೆ, ಇವತ್ತು ಕೃಷಿಗೆ ಮತ್ತೆ ಮರಳಿ ಹೇಗೆ ಬರ್ಬೇಕಾಗಿದೆ, ಯುವಕರು ಏನ್ ಹೇಳ್ತೀವಿ, ಒಂದು ಕೃಷಿ ಪ್ರಧಾನದಲ್ಲಿ ಯುವಕರಿಗೆ ಯಾವ ರೀತಿ ಆಸಕ್ತಿ ಬರಬೇಕು? ಕೃಷಿ ಇರ್ಲಾರ್ದೇನೆ ಬೇರೆದೇನಿಲ್ಲ. ಆದರೆ ಕೃಷಿಗೆ ಮೂಲಭೂತ ಸೌಕರ್ಯಗಳೇನು ಬೇಕಾಗಿವೆ, ಆ ಸೌಕರ್ಯಗಳು ಕೃಷಿ ರಂಗದಲ್ಲಿ ಇಲ್ಲ. ನೀರಿದೆ, ಲೈಟ್ ಇದೆ, ಮತ್ತೆ ಭೂಮಿಯ ಫಲವತ್ತತೆಗೆ ಮೂಲ ವ್ಯವಸ್ಥೆಗಳಿದೆ, ಮಾರುಕಟ್ಟೆ ಇದೆ. ಇವ್ಯಾವೂ ಕೂಡ ಸರ್ಕಾರ ಜವಾಬ್ದಾರಿಯಲ್ಲಿಲ್ಲ. ಹೀಗಾಗಿ ನೂತನವಾಗಿ ಬಂದಂಥ ತರುಣರು ಕೃಷಿ ಕ್ಷೇತ್ರದಲ್ಲಿ 1 ವರ್ಷ 4 ವರ್ಷ ಮಾಡಿದ ನಂತರ ವಿಮುಖರಾಗಿ ಮತ್ತೆ ಉದ್ಯೋಗ ವ್ಯವಸ್ಥೆಗಳಿಗಾಗಿ ಹೊರಟಿದ್ದಾರೆ. ಈ ರೀತಿಯಾಗಿದ್ರೆ ಕೃಷಿ ಉಳಿಯೋದಿಲ್ಲ. ಕೃಷಿ ಉಳಿಯಲ್ಲ ಅಂದ್ರೆ ಮುನ್ನ ಅನ್ನ ಸಿಗುತ್ತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ 100%. ಯಾಂತ್ರೀಕರಣದಿಂದ ಆಗುವ ಸಾಧ್ಯತೆ ಇದೆ. ಎಲ್ಲವೂ ಯಾಂತ್ರೀಕರಣವಾಗಿದ್ರೆ ಯಂತ್ರ ನಿರ್ವಹಣೆಗಾದ್ರೂ ಮನುಷ್ಯ ಬೇಕಲ್ಲ, ಇದನ್ನು ಅನಿವಾರ್ಯತೆ. ಈಗ ನಾವು ಕೇಂದ್ರ ಸರ್ಕಾರದ ಒಂದು ಬಜೆಟ್ ವಿಚಾರವಾಗಿ ಬಂದ್ರೆ ಕೃಷಿಯಲ್ಲೂ ಕೂಡ ಬಳಕೆ ಆಗ್ತಕ್ಕಂಥ ಒಂದು ಸನ್ನಿವೇಶ ಇದರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ.
ಅನ್ನೋದು ಆಗುತ್ತಾ ಅಥವಾ ಎ ಇಂದ ಕೃಷಿಗೆ ಉತ್ತಮ ಇದಾಗುತ್ತಾ ಹೇಗೆ ಹೇಳ್ತೀರಾ ಇವತ್ತು AI ಕುರಿತು? ಇಲ್ಲ, ಇದು AI ಅಂತಕ್ಕಂಥದ್ದು ಅಡ್ವಾನ್ಸ್ ಇಂಟೆಲಿಜೆನ್ಸಿ. ಈಗ ನೀರಿನ ಅವಶ್ಯಕತೆ ಏನಿದೆ, ಎಷ್ಟು ಬೇಕು, ಗಿಡಗಳಿಗೆ ಎಷ್ಟು ನೀರು ಹಾಕಬೇಕು ಅನ್ನತಕ್ಕಂಥದ್ದು ಈ ಯಂತ್ರಗಳ ಸಾಧ್ಯದಿಂದ ಸಾಕಷ್ಟು ಇನ್ನು ಮುಂದೆ ಬಹಳ ಒಂದು 10 ವರ್ಷದ ಕೆಳಗೆ ಎಷ್ಟೆಲ್ಲ ಡೆವಲಪ್ ಆಗಿದೆ. ಬಟ್ ಅದು ಎಲ್ಲರಿಗೂ ಸಾಧ್ಯವಾಗ್ತಕ್ಕಂಥ ನಿಟ್ಟಿನಲ್ಲಿ ಅದು ಆ ವ್ಯವಸ್ಥೆ ಉಳಿದಿಲ್ಲ. ಅದಕ್ಕೆ ಆರ್ಥಿಕ ಮೂಲಭೂತ ಬಂಡವಾಳನೂ ಕೂಡ ಬಹಳಷ್ಟು ಬೇಕು. ಹೀಗಾಗಿ ಅವೆಲ್ಲ ನಿಭಾಯಿಸ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಭವಿಷ್ಯದಲ್ಲಿ ಇದೇ ರೀತಿ ಹೋಗಿದ್ರೆ ಕಾರ್ಪೊರೇಟ್ ಸೆಕ್ಟರ್ ಮಾದರಿಯಲ್ಲಿ ಕೃಷಿ ಒಂದು ವೇಳೆ ನಿರ್ಮಾಣವಾಗುವ ಸಾಧ್ಯತೆ ಸಮಾಜದಲ್ಲಿ ಬರಬಹುದು.